ಸಾಮಾನ್ಯವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಈ ಬಿಬಿಎಂಪಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಕಾಮಗಾರಿಯನ್ನು ಮಾಡುವುದಕ್ಕೆ ಟೆಂಡರ್ ಕರೆಯೋದನ್ನು ನಾವು ನೋಡಿರ್ತೀವಿ. ಆದ್ರೀಗ ಗಣರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜನೆಗೆ ಟೆಂಡರ್ ಕರೆದಿರೋದು ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಿಪಬ್ಲಿಕ್ ಡೇ ಆಚರಣೆಗೆ ಬಿಬಿಎಂಪಿ ಟೆಂಡರ್, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗೆ ಬಿಬಿಎಂಪಿ ಟೆಂಡರ್. ರಿಪಬ್ಲಿಕ್ ಡೇ ಟೆಂಡರ್ ಬಗ್ಗೆ ಪರ ವಿರೋಧದ ಚರ್ಚೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಣ್ಣ ಪುಟ್ಟದಕ್ಕೂ ಟೆಂಡರ್ ಕರೀತಾ ಇರುತ್ತೆ. ಟೆಂಡರ್ಗಳ ವಿರುದ್ಧ ಪರ ವಿರೋಧದ ಚರ್ಚೆ ಆಗ್ತವೆ. ಕೆಲ ಟೆಂಡರ್ಗಳಿಗೆ ಸಾರ್ವಜನಿಕರು ವಿರೋಧ ಮಾಡ್ತಾರೆ. ಸಾಮಾನ್ಯವಾಗಿ ಕಾಮಗಾರಿಗಳಿಗೆ, ಯೋಜನೆಗಳಿಗೆ ಟೆಂಡರ್ ನೋಡಿರ್ತೀವಿ. ಆದ್ರೆ ಪಾಲಿಕೆ ಈ ಬಾರಿ ಗಣರಾಜ್ಯೋತ್ಸವ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗೆ ಅಂತ ಟೆಂಡರ್ ಕರೀತಾ ಇದೆ. ಇದೀಗ ಇದಕ್ಕೂ ಟೆಂಡರ್ ಕರೀಬೇಕಾ? ಇದೊಂದು ಫ್ರಾಡ್ ಟೆಂಡರ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಈ ಟೆಂಡರ್ನ ವೆಚ್ಚ ಸುಮಾರು 6 ರಿಂದ 7 ಲಕ್ಷ ಆಗಬಹುದು. ರಾಜ್ಯ ಸರ್ಕಾರದಿಂದ ನಡೆಯುವ ಗಣರಾಜ್ಯೋತ್ಸವದಲ್ಲಿ ಬಿಬಿಎಂಪಿ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿದ್ದಾರೆ. ಅದಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗೋದಕ್ಕೆ, ಜೊತೆಗೆ ಮಕ್ಕಳಿಗೆ ಬೇಕಾದ ಸಮವಸ್ತ್ರ ಕೊಡಿಸೋದಕ್ಕೆ ಟೆಂಡರ್ ಕರೆದಿದ್ದೀವಿ. 5 ಲಕ್ಷದ ಮೇಲೆ ವೆಚ್ಚ ಆದ್ರೆ ಟೆಂಡರ್ ಕರೆಯೋ ನಿಯಮ ಇದೆ. ಹಾಗಾಗಿ ಟೆಂಡರ್ ಅನ್ನ ಕರೆದಿದ್ದೇವೆ ಅಂತ ಸ್ಪಷ್ಟನೆ ಕೊಡ್ತಾರೆ ವಿಶೇಷ ಆಯುಕ್ತರು. ಮಕ್ಕಳಿಗೆ ಊಟದ ವ್ಯವಸ್ಥೆ ಇರಬಹುದು. ಇಷ್ಟು ದಿವಸ ನಾವು ಟ್ರೈನಿಂಗ್ ಮಾಡಿಸ್ತೀವಿ, ಅದಕ್ಕೆ ಪ್ರಿಪರೇಷನ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸ್ತೀವಿ. ಅದರಲ್ಲಿ ಮಕ್ಕಳದು ಯೂನಿಫಾರ್ಮ್ ಏನಿರುತ್ತದೆ, ಮಕ್ಕಳಿಗೆ ಬರುವ ಹೋಗಲಿಕ್ಕೆ ಬಸ್ಸಸ್ ವ್ಯವಸ್ಥೆಗಳು ಮತ್ತು ಸ್ವೀಟ್ಸ್ ಏನು ಕೊಡೋದಕ್ಕೆ ಇರುತ್ತದೆ. ಇದು ಎಲ್ಲದಕ್ಕೆ ಬಿಕಾಸ್ ಐಟಮ್ 5 ಲಕ್ಷಕ್ಕಿಂತ ಎಲ್ಲ ಕಾಸ್ಟಿಂಗ್ ಆಗ್ತಾ ಇದೆ. ಸೊ ನಾವು ಅದಕ್ಕೆ ಟೆಂಡರ್ ಪ್ರತಿ ವರ್ಷ ಕರಿತೀವಿ. ಫಾರ್ ಎನಿ ಪ್ರೊಕ್ಯೂರ್ಮೆಂಟ್ ಆಫ್ ಸರ್ವಿಸಸ್ ಆ್ಯಂಡ್ ಗುಡ್ಸ್ ನಮ್ಮದು 5 ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ಇದ್ದರೆ ನಾವು ಟೆಂಡರ್ ಕರೀಲೇಬೇಕು. ಸೊ ದಿಸ್ ಇಸ್ ಆಸ್ ಪರ್ KTPP. ಇನ್ನು ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಊಟ, ಸಾಂಸ್ಕೃತಿಕ ಕಾರ್ಯಕ್ರಮ ನೀಡೋಕೆ ಬೇಕಾಗುವ ಸಮವಸ್ತ್ರಕ್ಕೆ 6 ರಿಂದ 7 ಲಕ್ಷ ಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ. ಆಗುವ ಖರ್ಚು ವೆಚ್ಚ ಎಷ್ಟಾಗಬಹುದು ಅಂತ ಬಿಡ್ ಮಾಡಬೇಕಿದೆ. ಇದೇ 24ಕ್ಕೆ ಟೆಂಡರ್ ಅವಧಿ ಮುಕ್ತಾಯ ಆಗಲಿದೆ. ಇದು ಎಷ್ಟು ಸರಿ ಎಂಬುದು ಪ್ರಶ್ನೆಯಾಗಿದೆ. ಒಟ್ಟಾರೆ ಗಣರಾಜ್ಯೋತ್ಸವ ಆಚರಣೆಗೂ ಬಿಬಿಎಂಪಿ ಟೆಂಡರ್ ಕರೆಯೋದು ಎಷ್ಟು ಸರಿ ಎಂಬ ಪ್ರಶ್ನೆ ಉದ್ಭವವಾಗಿದ್ದು, ಇದಕ್ಕೆ ಸಮರ್ಪಕ ಉತ್ತರವನ್ನು ಆಯುಕ್ತರೇ ನೀಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.